ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಭೂಮಿಗೆ ಅಶ್ವಿನಿ ಕಾಲ್ ಮಾಡ್ತಾಳೆ, ಆದರೆ ಅವಳು ಹುಡುಗನ ವಾಯ್ಸಲ್ಲಿ ಮಾತಾಡ್ತಾಳೆ. ಹಲೋ ಚಿನ್ನ, ಏನು ಮಾಡ್ತಿದೀಯ ಚಿನ್ನ, ಯಾಕೆ ಮಾತಾಡ್ತಾ ಇಲ್ಲ? ಬಲ್ಮುರಿ ಫಾಲ್ಸು ಪ್ಯಾಲೇಸು ಸುತ್ತಿದ್ದಲ್ಲ ಮರ್ತೋಯ್ತಾ ಚಿನ್ನ? ಯಾಕೆ ಚಿನ್ನ, ಪಕ್ಕದಲ್ಲಿ ಯಾರಾದರೂ ಇದ್ದಾರಾ, ಭಯ ಪಡ್ತಿದ್ಯಾ ಅಂತ ಹೇಳಿದಾಗ ಅಜಿತ್ ಅವರು ಆ ಫೋನನ್ನು ಈಸ್ಕೊತಾರೆ. ಯಾರು ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಭೂಮಿ ಕಾಲ್ ಕಟ್ ಮಾಡ್ತಾಳೆ. ಈಗ ಸಂಗೀತ ಅವರು, ಯಾರಮ್ಮ ಅದು, ಈ ಹುಡುಗ ನಿನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಲ್ವಾ ಅಂತ ಹೇಳಿದಾಗ ಭೂಮಿ, ಇಲ್ಲ ಅತ್ತೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಳ್ತಾಳೆ. ಈಗ ಅಂಜನಾ, ಏಯ್ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ, ಬಲ್ಮುರಿ ಫಾಲ್ಸು ಪ್ಯಾಲೇಸು ಸುತ್ತವಾಗೆಲ್ಲ ಗೊತ್ತಿತ್ತಾ, ಇವಳು ಯಾವಾಗಲೂ ಹೀಗೆ, ಇವಳು ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬ ಕೋಪ ಬರುತ್ತೆ. ಏಯ್, ನನ್ನ ಹೆಂಡತಿ ಬಗ್ಗೆ ಮಾತಾಡಬೇಡ, ಯಾಕೆ ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯಾ, ನಿನ್ಗೇನಾದರೂ ಕೃತಜ್ಞತೆ ಅನ್ನೋದು ಇದೆಯಾ ಅಂಜನಾ? ನಿನಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿ ನಿನ್ನ ಜೊತೆ ಇದ್ದವಳು ನನ್ನ ಹೆಂಡತಿ, ಅವಳಿಗೆ ಈ ರೀತಿ ಮಾತಾಡ್ತೀಯಾ? ಮೈಂಡೆಡ್, ನನ್ನ ಹೆಂಡತಿ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು ಅಂತ ಅಂಜನಾಗೆ ಬೈತಾನೆ. ಈಗ ಅಜಿತ್ ಮತ್ತೆ ಭೂಮಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಈಗ ಅಜಿತ್ಗೆ ಕಾಲ್ ಬರುತ್ತೆ. ಸರ್, ನೀವು ಪೋಸ್ಟರ್ ಅಂಟಿಸಿದಿರಲ್ಲ ಮನಸ್ವಿನಿ ಮತ್ತೆ ಶಾರದಾ, ಅವ್ರು ಸಿಕ್ಕಿದ್ರೆ ಕಾಲ್ ಮಾಡಿ ಅಂತ. ಸರ್, ಆ ಹೆಂಗಸು ಇಲ್ಲೇ ಇದ್ದಾರೆ ಸರ್, ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಜಿತ್ಗೆ ಖುಷಿ ಆಗುತ್ತೆ. ಶಾರದಾ ಅವರು ಸಿಕ್ಕಿದ್ರಲ್ಲ ಅಂತ. ಅಜಿತ್ ಅವ್ರು ಹೇಳಿದ ಅಡ್ರೆಸ್ಸನ್ನು ನೋಟ್ ಮಾಡ್ಕೊತಾರೆ. ಸರಿ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಈಗ ಮನೆಯವರೆಲ್ಲ ಯಾರು ಸಿಕ್ಕಿದ್ರು ಅಂತ ಹೇಳಿದಾಗ ಅಜಿತ್ ಅವರು, ಗುಡ್ ನ್ಯೂಸ್, ಶಾರದಾತಿ ಸಿಕ್ಕಿದಾರಂತೆ, ಅಲ್ಲೇ ಇದ್ದಾರಂತೆ, ನಾನೀಗ ಹೋಗ್ತಾ ಇದ್ದೀನಿ, ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಅಜ್ಜಿಯವರು, ಹಾಗಾದರೆ ಮನಸ್ವಿನಿನೂ ಸಿಕ್ಕಿದ್ಲಾ ಅಂತ ಹೇಳಿದಾಗ ಅಜಿತ್ ಅವರು, ಅತ್ತೆ ಸಿಕ್ಕಿದ್ರೆ ಮನಸ್ವಿನಿ ಸಿಗೋದು ಕನ್ಫರ್ಮ್, ನಾನು ಈಗಲೇ ಹೋಗ್ತೀನಿ ಅಂತ ಅಜಿತ್ ಅವರು ಹೋಗ್ತಾರೆ. ಈಗ ಅಜ್ಜಿಯವರು, ನೋಡೇ ನನ್ನ ಮೊಮ್ಮಗಳು ಸಿಗ್ತಾಳಂತೆ, ನನ್ನ ಮೊಮ್ಮಗಳು ಬರ್ತಾಳೆ ಅಂತ ಹೇಳಿದಾಗ ಭೂಮಿಯವರು, ಅಜ್ಜಿ ನಾನು ಹಾಗಾದರೆ ಮನೇಲಿ ಸಿಹಿ ಮಾಡ್ಲಾ ಅಂತ ಹೇಳಿದಾಗ ಅಜ್ಜಿಯವರು, ನೀನು ಕೆಲಸ ಮಾಡ್ಕೋ ಹೋಗು, ಅದನ್ನೆಲ್ಲ ಮಾಡೋಕ್ಕೆ ನಮ್ಮ ಮನೆಯವರು ಅಂತ ಇದ್ದೀವಿ, ನಾವೇ ಮಾಡ್ತೀವಿ ಅಂತ ಹೇಳಿದಾಗ ಭೂಮಿಗೆ ತುಂಬ ಬೇಜಾರಾಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.